ನಮಸ್ತೆ. ನಾನು ಫ್ರ್ಯಾಂಕಿ ಲೈವ್ ಸಾಗರ್ K15 ವಿಚಾರ ಏನಂದರೆ, ಇತ್ತೀಚಿನ ದಿನದಲ್ಲಿ ನಗರಸಭೆಯ ಕಂದಾಯ ಸೆಕ್ಷನ್ನು ಸುಮಾರು 2ರಿಂದ 3 ವರ್ಷ ಆಯ್ತು ಅನ್ಸುತ್ತೆ ನಂಗೆ ಗೊತ್ತಿದ್ದಂಗೆ. ಇಡೀ ಸೆಕ್ಷನ್ ಖಾಲಿ ಮಾಡಿಕೊಂಡು ಬೆಳಗ್ಗೆ ಹೊರಟು ಬಿಡ್ತಾರೆ ಇವರು. ಕಂದಾಯ ವಸೂಲಿ ಮತ್ತು ನೀರಿನ ಟ್ಯಾಕ್ಸ್ ವಸೂಲಿ ಅಂತ ಹೇಳ್ಕೊಂಡು ಒಂದು ಸೆಕ್ಷನಲ್ಲಿ ಒಬ್ಬರು ಕೂರದೆ ಇಲ್ಲಿ ಯಾರಿಗೂ ಈ ಸೊತ್ತು, ಇಲ್ಲೊಂದು ಬರ್ತ್ ಸರ್ಟಿಫಿಕೇಟ್ ಬೇಕಂದ್ರೆ ಸಿಗಲ್ಲ, ಡೆತ್ ಸರ್ಟಿಫಿಕೇಟ್ ಬೇಕಂದ್ರೆ ಸಿಗಲ್ಲ. ಇಲ್ಲೆಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ವಿರುದ್ಧವಾಗಿ ಹೋರಾಡಬೇಕು ಅಂತಲೇ ಕಾಯ್ತಾ ಕೂತಿದ್ದೆ. ಇವತ್ತು ಒಂದು ಒಳ್ಳೆ ಸುವರ್ಣ ಅವಕಾಶ ನಂಗೆ ಸಿಕ್ಕಿದೆ. ನಮ್ಮ ತಂಗಿ ಮನೆಯಲ್ಲಿ ಒಂದು 7,000 ರೂಪಾಯಿ ಕಟ್ಟೋದಿತ್ತು. ಬೆಳಗ್ಗೆ ಕಾಲ್ ಮಾಡಿದ್ದಾರೆ, ಬಂದು ಕಟ್ತೀನಿ ನಾನು ಆಫೀಸ್ ಹತ್ರ. ಅಂದರೆ ಇಲ್ಲ, ನೀವು ಈಗನೇ ಕಟ್ಬೇಕ್ರಿ, ಈಗನೇ ಕಟ್ಬೇಕ್ರಿ ಅಂತ ನಾನು ನಮ್ಮ ತಂಗಿ ಮನೆ ಹತ್ರ ಕಟ್ಟೆ ಕಾಯ್ಕೊಂಡು ಕೂತೀರ. ಈ ನಗರಸಭೆಯ ವಿಡಿಯೋ ಮುಂದಿದೆ, ಅಲ್ಲಿ ನೋಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವ್ರು ಕೇಳ್ತಾ ಇಲ್ಲ. ಅದ್ರಲ್ಲಿ ಬೇರೆ ಹೇಳ್ತಾನೆ, ನಿಮ್ದು ಅಧಿಕೃತ ಅಲ್ಲ, ಅದು ಅನಧಿಕೃತ ಆಗಿದೆ, ತಪ್ಪಾಗಿದೆ. ಹೌದಾ, ನೀವು ಫೈನ್ ಹಾಕಿ ನಾವು ಕಟ್ತೀವಿ ಅಂತ ಹೇಳ್ತೀವಿ. ಹಾಗಾದರೆ ಸಾಗರದಲ್ಲಿ ಎಷ್ಟು ಬಿಲ್ಡಿಂಗ್ ರೀ ಲೈಸೆನ್ಸ್ ಇಲ್ಲದೆ ನೀವು ಕಟ್ಟಿದ್ದೀರಾ? ಎಷ್ಟು ನಲ್ಲಿಗಳು ಕೊಟ್ಟಿದ್ದೀರಂತ ಬೇಕನ್ರಿ ನಿಮಗೆ? ಎಷ್ಟು ಲೈಸೆನ್ಸ್ ಇಲ್ಲದೆ ಬಿಲ್ಡಿಂಗ್ ಕಟ್ಟಿದ್ದೀರಾ ಗೊತ್ತಾ? ಅಧಿಕೃತ ಇಲ್ಲದೆ ಅನಧಿಕೃತವಾಗಿ ಕಟ್ಟಿರುವಂಥ ಎಷ್ಟು ಬಿಲ್ಡಿಂಗ್ ನೀವು ಹೊಡಿತೀರನ್ರಿ? ನೀವು ಹೊಡೀರಿ. ನೀವು ನಗರಸಭೆಯವರು ಇವತ್ತು ನೀವು ನನ್ನ ಹತ್ರ ಚಾಲೆಂಜ್ ತೊಗೊಂಡಿದ್ದೀರಂತ ನಾನು ಭಾವಿಸಿದ್ದೀನಿ. ನಾನು ಕೂಡ ಚಾಲೆಂಜ್ ತೊಗೊಂಡಿದ್ದೀನಿ. ಅದು ಏನೇ ಆಗಿರಲಿ, ನಾನು ಈ ಹೋರಾಟದಲ್ಲಿ ಗೆಲ್ತೀನಿ. ನೀವು ನನ್ನ ಮೇಲೆ ಕಾನೂನು ಕ್ರಮ ತಗೊಳ್ತೀರಾ? ತಗೊಳ್ಳಿ, ನೋಡೋಣ. ಜನತೆ ಮುಂದೆ ಇದನ್ನು ಹೋಗ್ತಾ ಇದ್ದೀನಿ, ಜನರ ಮುಂದೆ ಹೋಗ್ತಾ ಇದ್ದೀನಿ. ಜನ ನನಗೆ ನ್ಯಾಯ ಕೊಡ್ತಾರೆ. ನೀವೇನೂ ಅಲ್ಲ, ನಾವು ಕೂಡ ಸಂಬಳದಲ್ಲಿರುವಂಥವ್ರು. ನೀವು ಲಂಚ ಬಾಕ್ರು, ನೀವು ನೇರವಾಗಿ ಹೇಳ್ತೀನಿ ಕೇಳಿ. ಇವತ್ತು ನಿಮಗೆ ನಾವು ಉತ್ತರ ಕೊಟ್ಟಿದ್ದೀನಿ. ದಯವಿಟ್ಟು ಪ್ಲೀಸ್ ನಾಗರಿಕರೇ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅಲ್ಲಿ ಮುಂದೆ ನೋಡ್ತಾ ಹೋಗಿ. ಪ್ರತಿಯೊಬ್ಬರಿಗ 5 ತಿಂಗಳು, 4 ತಿಂಗಳು, 6 ತಿಂಗಳು ಇಲ್ಲಿ ಈಸೊತ್ತು ಕೊಡದೆ ಪ್ರತಿಯೊಬ್ಬನ ಕಾಟಕ್ಕೆ ಬೇಸೊತ್ತೋಗ್ಬಿಟ್ಟಿದ್ದಾರೆ. ಪಾಪ ಜನ ಹೇಳ್ಕೊಳಕ್ಕಾಗ್ತಿಲ್ಲ, ನೊಂದ್ಕೊಂಡಿದ್ದಾರೆ. ಮದುವೆ ಮಾಡಬೇಕು, ಇನ್ನೊಂದು ಮಾಡಬೇಕು, ಲೋನ್ ಬೇಕು, ಅದು ಬೇಕು ಅಂತ ಜನ ಕಾಡಿ ಬೇಡಿ ಇಲ್ಲಿ ಬಂದರೆ ಇವರು ಒಂದೊಂದು ಕೆಲಸ ಮಾಡಿಕೊಡಲ್ಲ. ಅದಕ್ಕೆ ಇವತ್ತಿಂದ ನಾನು ದಿನಂಪ್ರತಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ನನಗೆ ನಿಮ್ಮ ಪೂರ್ಣ ಬೆಂಬಲ ಬೇಕು ಅನ್ನೋದೇ ನನ್ನ ಆಶೆ. ಧನ್ಯವಾದಗಳು. ಸಭೆಯವರು ಕಂದಾಯ ವಸೂಲಿ ಮತ್ತು ನಲ್ಲಿ ಕಲೆಕ್ಷನ್ ಮಾಡೋಕ್ಕೆ ಸುಮಾರು 2, 3, 4, 5, 6, 7, 8 ಜನ ವಸೂಲಿಗೆ ಬಂದಿವೆ. 9 ಜನ ಇದ್ದಾರೆ. 9 ಜನ ವಸೂಲಿದ್ದಾರೆ. ನಾನು ಹೇಳಿದ್ದೀನಿ ಅವರಿಗೆ, ಇವಾಗ ಬಂದು ಆಫೀಸ್ ಹತ್ರ ಕಟ್ತೀನಿ, ಸ್ವಲ್ಪ ತಾಳ್ಮೆಯಿಂದ ವಹಿಸ್ಕೊಡ್ರಿ. ಇವತ್ತು ಒಂದು ಈಸೊತ್ತು ಮಾಡಬೇಕು, ಇನ್ನೊಂದು ಕೆಲಸ ಮಾಡಬೇಕು ಅಂದರೆ ಇವ್ರ ಹತ್ರ ನಾವು ಕಟ್ಟೆ ಕಾಯಬೇಕು. ಇವತ್ತು ಒಂದು ಕಲೆಕ್ಷನಿಗೋಸ್ಕರ ಬೆಳಗಿಂದ 10 ಗಂಟೆ ತನಕ ಬಂದ್ಕೊಂಡು ಇಲ್ಲಿ ಬಂದ್ಕೊಂಡು ಕಟ್ಟೆ ಕಾಯ್ತಾ ಇದ್ದಾರೆ. ಆಯಿತಾ? ಇದು ಪ್ರಾಮಾಣಿಕತೆ. ಈ ಪ್ರಾಮಾಣಿಕತೆಯೂ ಆಫೀಸಲ್ಲಿ ಮೆರಿಬೇಕು ತಾನೆ. ಈಗ ನಾವು ಪ್ರಜೆಗಳು ಮತ್ತು ಸಾಮಾನ್ಯ ನಾಗರಿಕರು ಅಲ್ವಾ? ನೀವು ಪ್ರಾಮಾಣಿಕವಾಗಿ ಇಷ್ಟು ಕೆಲಸ ಮಾಡ್ತೀನಂತಾದರೆ ನಗರಸಭೆಯವರು, ನಾವು ಪ್ರಾಮಾಣಿಕತೆ ಮೆರಿಬೇಕಾದ. ನೀವು ಇಷ್ಟು ಪ್ರಾಮಾಣಿಕತರಿದ್ದಾರೆ ಅಂದರೆ ನಾನು ಕಮಿಷನರ್ ಹತ್ರ ಕೇಳ್ತಾ ಇದ್ದೀನಿ, ಶ್ರೀಯುತ ಗೋಪಾಲಕೃಷ್ಣ ಬೇಳೂರವ್ರ ಹತ್ರ ಕೇಳ್ತಾ ಇದ್ದೀನಿ. ಏನು ಸರ್ ಇದು? ಏನು ಸರ್ ಶೋಷಣೆ ಇದು? ಏನಂತ ತಿಳ್ಕೊಂಡಿದ್ದೀರಾ? ಬೆಳಗ್ಗೆ ಬರ್ತೀನಿ ನಾನು ಆಫೀಸ್ ಹತ್ರ ಅಂತ ಹೇಳ್ತಿದ್ದೀನಿ. ನೀವು ಇಡೀ ಕಂದಾಯ ಸೆಕ್ಷನ್ನ ಖಾಲಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಈ ರೀತಿನ ಜನರಿಗೆ ಶೋಷಣೆ ಕೊಡ್ತಾ ಇದ್ದೀರಾ. ನಿಮಗೆ ನಾನು ಪ್ರಾಮಾಣಿಕವಾಗಿ ಹೇಳಿದ್ದೀನಿ, ಬರ್ತೀನಿ ನಾನು 3 ಗಂಟೆಗೆ ಅಂತ ಹೇಳಿದಾಗ ಎಲ್ಲಿದ್ದೀರಾ ನಿಮ್ಮ ಕಾನೂನು? ನಿಮ್ಗೆ ಹೇಳಿದೆ ಅಲ್ವಾ ನಾನು ಬರ್ತೀನಿ ಅಂತ? ನೋಡೋಣ ನೀವೆಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ. ನೀವು ಕಂದಾಯ ತಕ್ಕೊಂಡು ಎಷ್ಟು ಪ್ರಾಮಾಣಿಕವಾಗಿ ಈ ಕೇರಿಗೆ ಸರ್ವೆ ಮಾಡಿದ್ದೀರಾ, ಈ ಕೇರಿಗೆ ಎಷ್ಟು ಕೆಲಸ ಮಾಡಿದ್ದೀರಾ. ಈ ಕೇರಿಯಲ್ಲಿ ರಸ್ತೆ ಗುಂಡಿಗಳು ಸರಿ ಇಲ್ಲ, ಈ ಕೇರಿಯಲ್ಲಿ ಚರಂಡಿ ಕ್ಲೀನ್ ಆಗಲ್ಲ, ನೋಡ್ಬೋದು ನೀವು. ಆಯಿತಾ? ನೀವು ಇಷ್ಟು ಪ್ರಾಮಾಣಿಕರಿದ್ದರೆ ನಾನು ಉತ್ತರ ಕೊಡಬೇಕಾಗತ್ತೆ. ನಾನು ಪ್ರಾಮಾಣಿಕವಾಗಿ ಹೇಳಿದ್ದೀನಿ, ನಾನು ಆಫೀಸಿಗೆ ಬಂದು ನಿಮ್ಮ ದುಡ್ಡು ಕಟ್ಟಿಸ್ತೀನಿ ಅಂತ ಹೇಳಿದ್ದೀನಿ. ಆಯಿತಾ? ನೀವು ಇಷ್ಟಾದ ಮೇಲೂ ನೀವು ದಂಡು ಕಟ್ಕೊಂಡ್ಬಂದು ದಾಳಿಗೆ ಬಂದಿದ್ದೀರನ್ರಿ. ನೀವು ದಾಳಿಗೆ ಬರ್ತೀರಾ. 4 2 ಜನ 3 ಜನ ಬಂದರೆ ಸಾಕು, ಇಡೀ ಕಚೇರಿನ ಖಾಲಿ ಮಾಡ್ಕೊಂಡು ಬಂದಿದ್ದೀರಾ. ಇಡೀ ಕಚೇರಿ ಖಾಲಿ ಮಾಡ್ಕೊಂಡು ಬರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಿಲ್ವಾ? ಕಟ್ರಿ ನೀವು 7,000 ರೂಪಾಯಿ. ನಾನು 7,000 ಜನ ನಾನು ಅಲ್ಲಿ ಆಫೀಸಲ್ಲಿ ಇವತ್ತು ಮಾತಾಡ್ತೀನಿ. ನೀವು ಎಷ್ಟೆಷ್ಟು ಜನರದ್ದು ಇನ್ನೂ 6 ತಿಂಗಳು 4 ತಿಂಗಳು ಆಗದೆ ಇರೋಂತಹ ಈ ಸೊತ್ತು ಮಾಡಿಕೊಟ್ಟಿಲ್ಲ, ಎಷ್ಟು ಜನಕ್ಕೆ ಇನ್ನು ಖಾತೆ ಬದಲಾವಣೆ ಮಾಡಿಕೊಟ್ಟಿಲ್ಲ, ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ಉತ್ತರ ಕೊಡುವಂಥ ಸಂದರ್ಭ ಇವತ್ತು ಒಳ್ಳೆ ಒದಗಿ ಬಂದಿದೆ. ನಿಮಗೆ ನಾನು ಮುಂದಿನ ಪಾಠನ ಹೇಳ್ತೀನಿ. ಧನ್ಯವಾದಗಳು. ಬೋಜಿ.